ಬಹಳ ವರ್ಷಗಳ ಹಿಂದೆ ಮಕ್ಕಾಕ್ಕೆ ಹತ್ತಿರ ಒಂದು ಬೆಟ್ಟದಲ್ಲಿ ಶಾಂತವಾದ ಒಂದು ನೈಟ್. ಆ ಬೆಟ್ಟದಲ್ಲಿ ಹಿರಾ ಎಂಬ ಒಂದು ಚಿಕ್ಕ ಗುಹೆ, ಶಾಂತ, ಒಂಟಿಯಾದ ಪ್ಲೇಸ್. ಆ ಗುಹೆಯಲ್ಲಿ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬರೇ ಕೂತು ಶಾಂತವಾಗಿ ಥಿಂಕ್ ಮಾಡುತ್ತಿದ್ದರು. ಈ ವರ್ಲ್ಡ್ ಹೇಗೆ ಹುಟ್ಟಿತು? ಮಾನವನು ಏಕೆ ಬದುಕುತ್ತಾನೆ? ಜೀವನದ ರಿಯಲ್ ಮೀನಿಂಗ್ ಏನು? ಈ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಇರುತ್ತಿದ್ದವು. ಒಂದು ರಮಲಾನ್ ನೈಟ್ನಲ್ಲಿ ಆ ಗುಹೆ ಪೂರ್ತಿ ಸೈಲೆಂಟ್. ಅಷ್ಟರಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್. ಅಲ್ಲಾಹ್ನ ದೂತ ಜಿಬ್ರೀಲ್ ಅಲೈಹಿಸ್ಸಲಾಂ ಅಲ್ಲಿ ಬಂದರು. ಅವರ ಮೂಲಕ ಅಲ್ಲಾಹ್ ಫಸ್ಟ್ ಟೈಮ್ ಆಗಿ ಕುರಾನ್ನ ವಚನಗಳನ್ನು ಅವತಾರ ಮಾಡಿದರು. ಆ ವರ್ಡ್ಸ್ ಅವರ ಹೃದಯದಲ್ಲಿ ಡೀಪ್ ಆಗಿ ನೆಲೆಸಿದವು. ಕುರಾನ್ ಒಂದೇ ದಿನದಲ್ಲಿ ಪೂರ್ಣವಾಗಿ ಇಳಿಯಲಿಲ್ಲ. ಚಿಕ್ಕ ಪಾರ್ಟ್ಸ್ ಆಗಿ ಹಲವಾರು ವರ್ಷಗಳಲ್ಲಿ ಇಳಿಯಿತು. ಆ ವಚನಗಳು ಮಾನವರಿಗೆ ಲೈಫನ್ನು ಹೇಗೆ ಲಿವ್ ಮಾಡಬೇಕು ಎಂದು ಕಲಿಸಿತು. ಏನು ಕರೆಕ್ಟ್, ಏನು ರಾಂಗ್, ಒಳ್ಳೆಯ ಮಾನವನಾಗಿ ಲಿವ್ ಮಾಡುವುದು ಹೇಗೆ ಎಂದು ತೋರಿಸಿತು. ಅದಕ್ಕಾಗಿಯೇ ಕುರಾನ್ ಒಂದು ಬುಕ್ ಅಲ್ಲ, ಮಾನವ ಜೀವನಕ್ಕೆ ಅಲ್ಲಾಹ್ ನೀಡಿದ ಅಮೂಲ್ಯ ಗಿಫ್ಟ್.